ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತ ಪಂಚು. ಇಂದಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ದಂತ ಚಿಕಿತ್ಸೆಯ ಭಯ, ಪರಿಹಾರಗಳು ಮತ್ತು ಕಾರಣಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ದಂತ ವೈದ್ಯಕೀಯ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸೌಮ್ಯ ಪೈ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್ಗೆ. ಈ ಮೊದಲನೇದಾಗಿ ಮಕ್ಕಳಲ್ಲಿ ಈಗ ಯಾವುದೇ ಟ್ರೀಟ್ಮೆಂಟ್ ಅಂತ ಹೇಳಿದ್ಕೊಂಡು ಡಾಕ್ಟರ್ ಹತ್ರ ಹೋಗ್ಬೇಕು ತುಂಬಾ ಭಯ ಪಡ್ತಾರೆ. ಅದರಲ್ಲೂ ಸ್ಪೆಷಲಿ ಈಗ ಈ ದಂತವೇನಂದ್ರೆ ಹಲ್ಲಲ್ಲಿ ಏನಾದ್ರು ಸಮಸ್ಯೆ ಆಯಿತು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ಟೆನ್ಷನ್ಗಳು ಪೇರೆಂಟ್ಸಿಗೆ ಆಗುತ್ತೆ. ಸೊ ಈ ಮಕ್ಕಳಲ್ಲಿ ದಂತ ವೈದ್ಯರ ಬಗ್ಗೆ ಯಾಕೆ ಜಾಸ್ತಿ ಭಯ ಇರುತ್ತೆ? ಮಕ್ಕಳಲ್ಲಿ ಇದು ನೀವು ಹೇಳ್ದಾಗೆ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅನ್ಬೋದು. ಅಂದ್ರೆ ಡೆಂಟಲ್ ಫಿಯರ್ ಮತ್ತೆ ಆಂಗ್ಸೈಟಿ. ಅದರಲ್ಲಿ ಪೇರೆಂಟ್ಸಿಗೂ ಸಹ ತುಂಬಾ ಆತಂಕ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಬರೋದು. ಸೊ ಇದರಲ್ಲಿ ಮಕ್ಕಳಿಗೆ ಇದು ಯಾಕೆ ಆಗುತ್ತೆ ಅಂತ ತುಂಬಾ ಫ್ಯಾಕ್ಟರ್ಸ್ಗಳಿವೆ. ಒಂದು ಅಂದ್ರೆ ಮಗುವಿನ ವಯಸ್ಸು, ಮತ್ತೆ ಅವರ ಸುತ್ತಮುತ್ತಲಿನ ವಾತಾವರಣ, ಹಾಗೆ ಅವರ ಸ್ನೇಹಿತರು ಅವರಿಗೆ ಅವರ ಟ್ರೀಟ್ಮೆಂಟ್ ಬಗ್ಗೆ ಏನಾದರೂ ಹೇಳಿದ್ರೆ. ಸೊ ಇದೆಲ್ಲ ತುಂಬಾ ಕಾರಣಗಳು ಇದೆ. ಇದನ್ನು ನಾವು ಏಜ್ ಮೂಲಕ ನೋಡಬಹುದು. ಅಂದ್ರೆ ಪ್ರೀ ಸ್ಕೂಲರ್ಸ್ ಅಂದ್ರೆ ಟಾಡ್ಲರ್ಸ್, 1ರಿಂದ 3 ವರ್ಷದ ಟಾಡ್ಲರ್ಸ್ ಅಲ್ಲಿ ಅವರಿಗೆ ಒಂದು ಸೆಪರೇಷನ್ ಆಂಗ್ಸೈಟಿ ಅಂತ ಇರುತ್ತದೆ. ಹಾಗಂದರೆ ಅದು ಅವರ ತಂದೆ ತಾಯಂದಿರು ಅವರಿಂದ ದೂರ ಹೋಗುತ್ತಾರೆ ಅಂತ ಅವರಿಗೆ ಒಂದು ಭಯ ಇರುತ್ತದೆ. ಸೊ ಆ ಟೈಮಲ್ಲಿ ನಾವು ಮಕ್ಕಳನ್ನು ಅವರ ಪೇರೆಂಟ್ಸ್ ಜೊತೆಯಲ್ಲಿ ಕೂರಿಸಿ ಟ್ರೀಟ್ಮೆಂಟ್ ಮಾಡಿದ್ರೆ ಅವರಿಗೆ ಸ್ವಲ್ಪ ಧೈರ್ಯ ಬರಬಹುದು. ಸೊ ಈ ಏಜ್ ಗ್ರೂಪ್ ಅಲ್ಲಿ ಅದು ಸೆಪರೇಷನ್ ಆಂಗ್ಸೈಟಿ ಒಂದು ಕಾಮನ್ ಆಗಿರುವ ಪ್ರಾಬ್ಲಮ್. ಇನ್ನೊಂದೇನೆಂದರೆ ಅವರಿಗೆ ಹೊಸ ವ್ಯಕ್ತಿ ಅಥವಾ ಹೊಸ ವಾತಾವರಣ. ಇವಾಗ ಫಸ್ಟ್ ಟೈಮ್ ಡೆಂಟಿಸ್ಟ್ ಬಳಿ ಬರುವಾಗ ಅವರು ಹೊಸ ವ್ಯಕ್ತಿ ಆಗಿರ್ತಾರೆ ಮಗುವಿಗೆ. ಸೊ ಅವರ ಭಯ ಕೂಡ ಈ ಮಕ್ಕಳಲ್ಲಿ ಇರುತ್ತದೆ. ಮತ್ತೆ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಪ್ರೀ ಸ್ಕೂಲರ್ಸ್, ಅದು 3ರಿಂದ 5 ವರ್ಷದ ಮಕ್ಕಳಲ್ಲಿ. ಇವರಲ್ಲಿ ಒಂದು ಫಿಯರ್ ಆಫ್ ಅನ್ನೋನ್ ಅಂತ ಇರುತ್ತದೆ. ಅಂದರೆ ಮುಂದೆ ಏನಾಗಬಹುದು ಅಂತ ಒಂದು ಚಿಂತೆ. ಏನ್ ಮಾಡ್ತಾರೆ ಅವರು, ಏನ್ ಟ್ರೀಟ್ಮೆಂಟ್ ಮಾಡಬಹುದು ನಮ್ಗೆ, ಆ ತರ ಚಿಂತೆಯಿಂದ ಅವರಿಗೆ ಟ್ರೀಟ್ಮೆಂಟ್ ಮುಂಚೆಯೇ ಒಂದು ಭಯ ಶುರುವಾಗಿರುತ್ತದೆ. ಸೊ ಇದು ಒಂದು ಕಾರಣ. ಮತ್ತೆ ಅಲ್ಲಿ ಡೆಂಟಿಸ್ಟ್ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ಗೆ ಬಂದಾಗ ನಮ್ಮ ಇನ್ಸ್ಟ್ರೂಮೆಂಟ್ಸ್ ನೋಡಿ, ಅಥವಾ ಅಲ್ಲಿರುವ ಮೆಡಿಸಿನ್ ಸ್ಮೆಲ್ ಇರಬಹುದು, ಇಲ್ಲ ಡ್ರಿಲ್ಲಿನ ಶಬ್ದ, ಇದೆಲ್ಲ ಫ್ಯಾಕ್ಟರ್ಸ್ ಆಗಿರುತ್ತದೆ. ಅವರಿಗೆ ಮನಸ್ಸಿನಲ್ಲಿ ಅವರಿಗೆ ಭಯ ಉಂಟಾಗುತ್ತೆ. ಒಳಗೆ ಬಂದ ಕೂಡಲೇ ಫಸ್ಟ್ ಅದು ಇನ್ಸ್ಟ್ರೂಮೆಂಟ್ ನೋಡಿನೇ ಭಯ ಜಾಸ್ತಿ. ಅದು ಸೈಟ್, ಸ್ಮೆಲ್, ಸೌಂಡ್ ಇವೆಲ್ಲ ಫ್ಯಾಕ್ಟರ್ಸ್ ಆಗಿರುತ್ತದೆ ಭಯಕ್ಕೆ. ಈಗ ಡೆಂಟಲ್ ಫಿಯರ್ ಮತ್ತೆ ಡೆಂಟಲ್ ಆಂಗ್ಸೈಟಿ ಅಂದ್ರೆ ಏನು? ಡೆಂಟಲ್ ಫಿಯರ್ ಅಂದ್ರೆ ಡೆಂಟಿಸ್ಟ್ ಅಥವಾ ಡೆಂಟಲ್ ಚಿಕಿತ್ಸೆ ಅಥವಾ ಡೆಂಟಲ್ ಕ್ಲಿನಿಕ್ಗೆ ಅವರಿಗೆ ಇರುವ ಭಯ, ಅವರ ಮನಸ್ಸಿನಲ್ಲಿರುವ ಒಂದು ಭಯ. ಆಂಗ್ಸೈಟಿ ಅಂದರೆ ಆ ಟ್ರೀಟ್ಮೆಂಟ್ ಮುಂಚೆಯೇ ಅವರಿಗೆ ಒಂದು ಆತಂಕ ಅಥವಾ ಚಿಂತೆ. ಈ 2 ಫ್ಯಾಕ್ಟರ್ಸ್ ಕೂಡ ಪೇಷಂಟಿನ ಸಹಕಾರಕ್ಕೆ ಮತ್ತೆ ನಮ್ಮ ಡೆಂಟಲ್ ಟ್ರೀಟ್ಮೆಂಟ್ಗೆ ಒಂದು ತಡೆ ಮಾಡುತ್ತದೆ. ಈಗ ಪೇರೆಂಟ್ಸ್ಗಳ ಬಿಹೇವಿಯರ್ ಕೂಡ ಮಕ್ಕಳಲ್ಲಿ ಒಂದು ಭಯ ಜಾಸ್ತಿ, ಅಂದ್ರೆ ಡೆಂಟಲ್ ಟ್ರೀಟ್ಮೆಂಟ್ಗೆ ಭಯ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ಬೋದು. ನೀವು ಆಗ್ಲೇ ಹೇಳಿದ್ರಿ ಅದು ಆಗುತ್ತೆ, ಬಟ್ ಯಾವ ರೀತಿ ಆಗುತ್ತೆ? ಹೌದು, ಇದರಲ್ಲಿ ಸಹ ಅವರಿಗೆ ಸೈಕಲಾಜಿಕಲಿ ಎಫೆಕ್ಟ್ ಆಗುತ್ತೆ ಪೇರೆಂಟ್ಸಿನ ಮಾತು. ಮಕ್ಕಳು ಇವಾಗ ಎಲ್ಲರ ಮಾತನ್ನು ಕೇಳಿ ಅವರು ತುಂಬಾ ಅಲರ್ಟ್ ಆಗಿರ್ತಾರೆ. ಅವರು ಬೇಗ ಅಬ್ಸರ್ವ್ ಮಾಡ್ತಾರೆ ಬೇರೆಯವರು ಏನ್ ಹೇಳ್ತಾರೆ, ಅವರಿಗೆ ಅವರ ಟ್ರೀಟ್ಮೆಂಟ್ ಹೇಗೆ ಅನ್ನಿಸ್ತು. ಸೊ ಏನಾದ್ರೂ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಬೇರೆಯವರಲ್ಲಿ ಇದ್ದಾಗ ಅದು ಅವರು ಅಬ್ಸರ್ವ್ ಮಾಡಿ ಅವರಿಗೆ ಆ ಸಂದರ್ಭದ ಮುಂಚೆಯೇ ಅವರಿಗೆ ಅದು ಭಯ ಉಂಟಾಗುತ್ತದೆ. ಮತ್ತೆ ಕೆಲವೊಮ್ಮೆ ತಂದೆ ತಾಯಂದಿರು ಇಂಜೆಕ್ಷನ್ ಕೊಡುವುದಿಲ್ಲ ಅಥವಾ ನಿಮ್ಗೆ ನೋವು ಆಗುದಿಲ್ಲ ಅಂತ ಪದೇ ಪದೇ ಹೇಳಿದಾಗ ಅದು ಸಹ ಮಕ್ಕಳಲ್ಲಿ ಒಂದು ನೆಗೆಟಿವ್ ಎಫೆಕ್ಟ್ ತರುತ್ತದೆ. ಅವರಿಗೆ ಇಂಜೆಕ್ಷನ್ಗೆ ರಿಲೇಷನ್ ಆಗಿ ಭಯ ಉಂಟಾಗುತ್ತದೆ. ಹಾಗೆ ಅಂದ್ರೆ ನೋವು ಆಗಲ್ಲ ಅಂತ ಹೇಳುದು ಕೂಡ ಅವರಿಗೆ ಭಯ ಹುಟ್ಟಿಸಬಹುದು. ಅದು ಪದೇ ಪದೇ ಹೇಳಿದಾಗ ಕೊಡ್ತಾರೆ ಅನ್ನುವಂತ ಅವರಿಗೆ ಅದು ಅರ್ಥ ಆಗುತ್ತೆ. ಪದೇ ಪದೇ ಹೇಳಿದಾಗ ಅವರು ಪೇರೆಂಟ್ಸಿನ ಫಿಯರ್ ಅವರೇ ಅಬ್ಸರ್ವ್ ಮಾಡ್ತಾರೆ. ಸೊ ಹೀಗೆ ಅವರಿಗೆ ಅವರ ಸುತ್ತಮುತ್ತಲಿನ ವಾತಾವರಣ ಕೂಡ ಅವರಿಗೆ ಎಫೆಕ್ಟ್ ಆಗುತ್ತದೆ. ಈಗ ಅದೇ ರೀತಿ ಈಗ ಒಂದು ಮಗುವನ್ನ ಮೊದಲನೇದಾಗಿ ಫಸ್ಟಿಗೆ ಯಾವ ಏಜ್ ಅಲ್ಲಿ ನಾವು ಡೆಂಟಲ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಅಥವಾ ಏನಾದ್ರು ತೊಂದರೆ ಇದ್ರೆ ಮಾತ್ರ ಕರ್ಕೊಂಡು ಹೋಗ್ಬೇಕು, ಅಥವಾ ಜನರಲ್ ಚೆಕಪ್ ಏನಾದ್ರು ಇದೆಯಾ? ಯಾವ ಏಜ್ ಅಲ್ಲಿ ಫಸ್ಟ್ ಕರ್ಕೊಂಡು ಹೋಗ್ಬೇಕು?
ನಮ್ಮ ರೆಕಮೆಂಡೆಡ್ ಏಜ್ ಆಫ್ ವಿಸಿಟ್ ಅಂದರೆ 1 ವರ್ಷ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಮಗುವಿಗೆ ಅದು ರೂಢಿಯಾಗಿ ಮಾಡುವುದು ಒಂದು ಬಹಳ ಮುಖ್ಯವಾದ ಸ್ಟೆಪ್. 1 ಇಯರ್ ಆಫ್ ಏಜಲ್ಲಿ ಇದು ಶುರು ಮಾಡಿ ಫಾಲೋ ಅಪ್ ಅಥವಾ ಎವ್ರಿ 6 ಮಂತ್ಸ್ ಅಥವಾ ಒನ್ಸ್ ಅ ಇಯರ್ ನಾವು ಕ್ಲೀನಿಂಗ್ ಅಥವಾ ನಾರ್ಮಲ್ ಚೆಕಪ್ ಮಾಡಿ ಆ ಮಗುಗೆ ಅಭ್ಯಾಸ ಮಾಡಿದರೆ ಅವರಿಗೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುವಾಗ ಅಷ್ಟು ಭಯವಿರುವುದಿಲ್ಲ. ಬಿಕಾಸ್ ಇದು ಅವರ ರೂಟೀನ್ ಅಲ್ಲಿ ಒಂದು ಏನಾಗಲ್ಲ ಅಂತ ಏನಾಗಲ್ಲ ಅಂತ ಯಾವಾಗ್ಲೂ ಬರುವಂತ ಜಾಗ, ಗೊತ್ತಿರುವಂತ ವ್ಯಕ್ತಿ ಅಂತ ಆಗುತ್ತೆ. ಅವರಿಗೆ ಆ ಜಾಗ ಕೂಡ ಅವರು ಅರ್ಥ ಮಾಡ್ಕೋತಾರೆ. ಡೆಂಟಲ್ ಚೇರ್ ಇರ್ಲಿ ಇಲ್ಲ ಇನ್ಸ್ಟ್ರೂಮೆಂಟ್ಸ್ ಇರ್ಲಿ ಅವರು ಅರ್ಥ ಮಾಡ್ಕೋತಾರೆ. ಪ್ಲಸ್ ಸಾಧ್ಯ ಆದ್ರೆ ಅದು ಸೇಮ್ ಡಾಕ್ಟರ್ ಹತ್ರ ಅವರು ಕರ್ಕೊಂಡು ಹೋದಾಗ ಆ ವ್ಯಕ್ತಿ ಜೊತೆ ಕೂಡ ಅವರಿಗೆ ಒಂದು ಸಂಬಂಧವಿರುತ್ತದೆ. ಸೈಕಲಾಜಿಕಲಿ ಅವರಿಗೆ ಅದು ಒಂದು ಆರಾಮ್ ಕೊಡುತ್ತದೆ. ಸೊ ಹೊಸದ್ದು ಯಾವಾಗ್ಲೂ ನಮ್ಗೆ ಹೊಸದ್ದೇನಾದ್ರೂ ಅಂದ್ರೆ ನಮ್ಗೆ ಭಯವಿರುತ್ತದೆ ಯಾವ ವ್ಯಕ್ತಿಗೂ ಕೂಡ. ಸೊ ಮಕ್ಕಳಲ್ಲಿ ಸಹ ಇದು ಸ್ವಲ್ಪ ಜಾಸ್ತಿ ಪರಿಚಯ ಆದ್ರೆ ಮತ್ತೆ ಅವ್ರು ಏನ್ ಮಾಡಲ್ಲ ನಮ್ಗೆ ಅಂತ ಅನ್ನುವಂತ ನಮ್ಮವ್ರು ಅನ್ನುವಂತ ಒಂದು ಫ್ರೆಂಡ್ ರಿಲೇಶನ್ಶಿಪ್ ತರ ಇರುತ್ತೆ. ಈಗ ಡಾಕ್ಟರ್ ಹತ್ರ ಹೋದಾಗ ಈಗ ತುಂಬಾ ಭಯ ಪಡುವಂತ ಮಕ್ಕಳನ್ನ ನಾವು ಡೆಂಟಲ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಅವ್ರು ಏನ್ ಮಾಡ್ತಾರೆ ಅಂತ ಭಯ ಹೋಗ್ಲಾಡಿಸ್ಲಿಕ್ಕೆ ಏನ್ ಮಾಡ್ಬೋದು ಡಾಕ್ಟರ್ಸ್? ಸೊ ನಮ್ಮ ಮಕ್ಕಳ ದಂತ ವೈದ್ಯದಲ್ಲಿ ಕೆಲವು ಟೆಕ್ನಿಕ್ಸ್ ಇದೆ. ಇದಕ್ಕೆ ನಾವು ಬಿಹೇವಿಯರ್ ಗೈಡೆನ್ಸ್ ಟೆಕ್ನಿಕ್ಸ್ ಅಂತ ಹೇಳುತ್ತೇವೆ. ಇದರಲ್ಲಿ ಬ್ರಾಡ್ಲಿ 2 ಟೈಪ್ಸ್ ಇರುತ್ತದೆ. ಒಂದು ಅಂದರೆ ಔಷಧಿ ಬಳಸಿದ ಟೆಕ್ನಿಕ್ಸ್, ಅಂದರೆ ಯಾವ ಔಷಧಿಯನ್ನು ನಾವು ಯೂಸ್ ಮಾಡದೆ ಮಾಡುವ ಒಂದು ಬಿಹೇವಿಯರ್ ಗೈಡೆನ್ಸ್ ಟೆಕ್ನಿಕ್ಸ್. ಇದರಲ್ಲಿ ಕೆಲವು ಎಕ್ಸಾಂಪಲ್ ಅಂದರೆ ಮಕ್ಕಳ ಜೊತೆ ಸ್ನೇಹದಿಂದ ಮಾತನಾಡುವುದು, ಮತ್ತೆ ಟೆಲ್ ಶೋಡು ಅಂತೇವೆ. ಅಂದರೆ ನಾವು ಫಸ್ಟ್ ಏನಾದರೂ ಶುರು ಮಾಡುವ ಮುಂಚೆ ಅವರಿಗೆ ನಮ್ಮ ಇನ್ಸ್ಟ್ರೂಮೆಂಟ್ ತೋರಿಸುತ್ತೇವೆ. ಅದು ಕೆಲವು ಅಪಾಯಿಂಟ್ಮೆಂಟ್ಸ್ ಅವರಿಗೆ ಆಟ ಆಡ್ಲಿಕ್ಕೆ ಬಿಡ್ತೇವೆ ಅದರ ಜೊತೆ. ಸೊ ಅವರಿಗೆ ಅದು ಅಭ್ಯಾಸ ಮಾಡಲಿಕ್ಕೆ ಒಂದು ಟೈಮ್ ಕೊಡ್ತೇವೆ. ಅದು ಬಹಳ ಮುಖ್ಯ. ಇಮಿಡಿಯೇಟ್ ಸ್ಟಾರ್ಟ್ ಮಾಡುವುದು ರೆಕಮೆಂಡೆಡ್ ಇಲ್ಲ ಮಕ್ಕಳಲ್ಲಿ. ಸೊ ಈ ಥರ ನಾವು ಬಿಹೇವಿಯರ್ ಗೈಡೆನ್ಸ್ ಮಾಡಿ ಅವರಿಗೆ ಸಬ್ಸಿಕ್ವೆಂಟ್ ಅಪಾಯಿಂಟ್ಮೆಂಟ್ಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು. ಮತ್ತೆ ಇನ್ನೊಂದು ಅಂದ್ರೆ ಡಿಸ್ಟ್ರಾಕ್ಷನ್. ಇದು ಇವಾಗಿನ ಮಕ್ಕಳಿಗೆ ತುಂಬಾ ಇಷ್ಟ. ಅಂದ್ರೆ ಟಿವಿ ಅಥವಾ ಆಟ, ಅದರಲ್ಲಿ ಅವರ ಗಮನ ಡೈವರ್ಟ್ ಮಾಡಿ ಅವರಿಗೆ ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡುವುದು. ಅದರಲ್ಲಿ ಸಹ ಮೋಸ್ಟ್ಲಿ ಅವರು ಕೋಆಪರೇಟ್ ಮಾಡ್ತಾರೆ. ಸೊ ಇದೆಲ್ಲ ಈ ಟೆಕ್ನಿಕ್ಸ್ ಯೂಶಲಿ ಮಕ್ಕಳ ನಾವು ಟ್ರಸ್ಟ್ ಮತ್ತೆ ನಂಬಿಕೆಯನ್ನ ಗೆಲ್ಲುವ ಟೆಕ್ನಿಕ್ಸ್. ಇದು ಫಸ್ಟ್ ಡೆವಲಪ್ ಮಾಡಿದ್ರೆ ಮತ್ತೆ ಅವರಿಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ಸ್ಗೆ ಅದು ಒಂದು ಪಾತ್ ಆಗಿ ಇದಾಗುತ್ತೆ. ಬೇರೆ ಟೆಕ್ನಿಕ್ಸ್ ಅಂದರೆ ಔಷಧಿ ಅನ್ನು ಯೂಸ್ ಮಾಡುವ ಟೆಕ್ನಿಕ್ಸ್. ಅದು ಅಂದರೆ ಫಾರ್ಮಕಲಾಜಿಕಲ್ ಟೆಕ್ನಿಕ್ಸ್ ಆಗುತ್ತೆ. ಅದರಲ್ಲಿ ನಾವು ಸೆಡೇಷನ್ ಟೆಕ್ನಿಕ್ಸ್ ಯೂಸ್ ಮಾಡ್ತೇವೆ. ಅಂದರೆ ವೇರಿಯಸ್ ಔಷಧಿಗಳನ್ನು ಯೂಸ್ ಮಾಡಿ ಮಾಡುವ ಟೆಕ್ನಿಕ್ಸ್ ಇದು. ಈಗ ಇದೆಲ್ಲ ಮಾಡಿದ್ರು ಕೂಡ ಕೆಲವು ಮಕ್ಕಳು ಎಷ್ಟೇ ನಾವು ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ಸಹಕರಿಸುದಿಲ್ಲ ಟ್ರೀಟ್ಮೆಂಟಿಗೆ. ಸೊ ಅಂತ ಮಕ್ಕಳಲ್ಲಿ ಏನ್ ಮಾಡ್ತೀರಾ? ಕೆಲವು ಆ ರೀತಿ ಇರುವಂತ ಮಕ್ಕಳಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಅವರ ಭಯದ ಕಾರಣವನ್ನು ಗುರುತಿಸಬೇಕು. ಅವರಿಗೆ ಯಾಕೆ ಆ ಭಯ ಉಂಟು? ಅವರಿಗೆ ನೋವಿನ ಭಯ ಉಂಟಾ ಅಥವಾ ಅವರಿಗೆ ಎನ್ವೈರನ್ಮೆಂಟಲ್ಲಿ ಏನು ಅವರಿಗೆ ಗೊತ್ತಿಲ್ಲದೆ ಅವರಿಗೆ ಭಯ ಉಂಟಾ? ಅದನ್ನು ಗುರುತಿಸಿ ನಾವು ಟ್ರೀಟ್ಮೆಂಟ್ ಮಾಡಿದರೆ ಸುಲಭವಾಗುತ್ತದೆ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಹೇಳಿದಾಗೆ ಫಾರ್ಮಕಲಾಜಿಕಲ್ ಬಿಹೇವಿಯರ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಲ್ಲಿ ಅವರಿಗೆ ಸಹ ಸುಲಭ ಮತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಫಿಯರ್ಲೆಸ್ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬೇಕಿದ್ರೆ ಕೆಲವು ಔಷಧಿ, ಫಾರ್ ಎಕ್ಸಾಂಪಲ್ ನೈಟ್ರಸ್ ಆಕ್ಸೈಡ್ ಅನ್ನುವ ಗ್ಯಾಸ್ ಮೂಲಕ ನಾವು ಕೊಟ್ಟು ಮಾಡಬಹುದು. ಇಲ್ಲ IV ಸೆಡೇಷನ್ ಅಂದ್ರೆ IV ಲೈನ್ ಹಾಕಿ ಸಹ ಟ್ರೀಟ್ಮೆಂಟ್ ಅನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡಬಹುದು. ಈಗ ನೀವು ಆಗ್ಲೇ ಹೇಳಿದಾಗ ಈ ಕಾನ್ಶಿಯಸ್ ಸೆಡೇಷನ್ ಕೊಡ್ತೇವೆ ನಾವು ಅಂತ. ಈ ಕಾನ್ಶಿಯಸ್ ಸೆಡೇಷನ್ ಅಂದ್ರೆ ಏನು, ಯಾವ ರೀತಿ ಇದು ಯೂಸ್ ಆಗುತ್ತೆ? ಕಾನ್ಶಿಯಸ್ ಸೆಡೇಷನ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಕಾನ್ಶಿಯಸ್ ಅಂದ್ರೆ ಅವರಿಗೆ ಪ್ರಜ್ಞೆ ಇರುತ್ತದೆ, ಗೊತ್ತಿರುತ್ತದೆ, ಅವರು ಅಲರ್ಟ್ ಆಗಿರ್ತಾರೆ, ರೆಸ್ಪಾನ್ಸಿವ್ ಆಗಿರ್ತಾರೆ. ಸೊ ಇದೊಂದು ಟೆಕ್ನಿಕ್. ಇದರಲ್ಲಿ ನಾವು ಮಕ್ಕಳಿಗೆ ಕೆಲವು ಮೆಡಿಸಿನ್ಸ್ ಅನ್ನು ಯೂಸ್ ಮಾಡಿ ಅವರಿಗೆ ಭಯವನ್ನು ಬಿಡುವ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡುತ್ತೇವೆ. ಅಂದ್ರೆ ರಿಲ್ಯಾಕ್ಸ್ ಆಗಿ ಅವರು ಡೆಂಟಲ್ ಚೇರ್ ಮೇಲೆ ಕೂತು ಅವರಿಗೆ ಒಂದು ಟ್ರೀಟ್ಮೆಂಟ್ ಮಾಡುವ ವಿಧಾನ ಆಯಿತು. ಡಾಕ್ಟರ್, ಈ ಕಾನ್ಶಿಯಸ್ ಸೆಡೇಷನ್ ನಲ್ಲಿ ಮಕ್ಕಳು ಸಂಪೂರ್ಣ ನಿದ್ರೆಗೆ ಜಾರ್ತಾರೆ ಅಥವಾ ಅವರಿಗೆ ಗೊತ್ತಿರ್ತದೆ ಅಂತ ಹೇಳಿದ್ರೆ ಅಂದ್ರೆ ಯಾವ ರೀತಿ, ಎಷ್ಟು ಟೈಮ್ನವರೆಗೆ ಅದಿರ್ತದೆ? ಇದರಲ್ಲಿ ಸೆಡೇಷನ್ ಅಲ್ಲಿ ಕೂಡ ಹೇಳ್ಬೇಕಿದ್ರೆ ಲೆವೆಲ್ಸ್ ಆಫ್ ಸೆಡೇಷನ್ ಅಂತ ಇರುತ್ತದೆ.
ಅಂದರೆ ಮಿನಿಮಲ್, ಮಾಡರೇಟ್ ಮತ್ತೆ ಡೀಪ್ ಸೆಡೇಷನ್ ಅಂಡ್ ಲಾಸ್ಟ್ ಅಲ್ಲಿ ಜನರಲ್ ಅಂದ್ರೆ ಅನೆಸ್ಥೆಸಿಯಾ. ಇದು ಕಾನ್ಶಿಯಸ್ ಸೆಡೇಷನ್ ಇದ್ದು ವಿಧಗಳು ಅಂತ ಹೇಳ್ತೀವಿ, ಟೈಪ್ಸ್ ಲೆವೆಲ್ಸ್ ಇದು Levels of, ಎಷ್ಟು ಡೀಪ್ ಆಗಿದ್ದು, ಎಷ್ಟು ನಾವು ಎಷ್ಟು ಟೈಮ್ ವರೆಗೆ ಇರುತ್ತೆ. ಸೊ ಫಸ್ಟ್ ಇರೋದು ಮಿನಿಮಲ್. ಮಿನಿಮಲ್ ಅಂದ್ರೆ ಅವರು ಕಂಪ್ಲೀಟ್ ಅಲರ್ಟ್ ಆಗಿರ್ತಾರೆ. ಅಂದ್ರೆ ಹೇಗೆ ನಾವು ರೆಸ್ಪಾಂಡ್ ಮಾಡಿ ಮಾತನಾಡುತ್ತೇವೆ, ಸೊ ನಾವು ಮಗುವಿಗೆ ಆ ಮಿನಿಮಲ್ ಸೆಡೇಷನ್ ಅಲ್ಲಿ ಏನಾದ್ರೂ ಕೇಳಿದರೂ ಸಹ ಅವರು ರೆಸ್ಪಾಂಡ್ ಮಾಡ್ತಾರೆ, ಅವರು ಬಾಯಿ ಓಪನ್ ಮಾಡಕ್ಕೆ ಓಕೆ ಇರ್ತಾರೆ. ಸೊ ಇದು ಮಿನಿಮಲ್ ಸೆಡೇಷನ್ ಅಂದ್ರೆ ಆ ಲೆವೆಲ್ ಬಹಳ ಸಣ್ಣ ಪ್ರಮಾಣ, ಬಟ್ ಅವರ ಒಂದು ಭಯ ಮತ್ತೆ ಆತಂಕವನ್ನು ಅದು ಸ್ಟಾಪ್ ಮಾಡುತ್ತದೆ. ಈ ಲೆವೆಲ್ ಅಲ್ಲಿ ಮಾಡಿದಾಗ ಅವರು ರೆಸ್ಪಾನ್ಸಿವ್ ಆಗಿರ್ತಾರೆ, ಮತ್ತೆ ಅವರಿಗೆ ನೋವು ಸಹ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ನಾವು ನಮ್ಮ ಲೋಕಲ್ ಅನಸ್ಥೆಟಿಕ್ ಮೆಡಿಸಿನ್ ಸಹ ಬಳಸಬಹುದು, ಬಿಕಾಸ್ ಅವರು ಕಂಪ್ಲೀಟ್ಲಿ ಅಲರ್ಟ್ ಇರ್ತಾರೆ. ಜಸ್ಟ್ ಅದು ಫಿಯರ್ ಎಲ್ಲ ಸಪ್ರೆಸ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಸ್ಟೇಜ್ ಮಾಡರೇಟಿಗೆ ಹೋಗುತ್ತೆ. ಅಲ್ಲಿ ಸಹ ಅವರು ಅದು ನೆಕ್ಸ್ಟ್ ಸ್ಟೇಜ್, ಅಲ್ಲಿ ಸಹ ಅವರು ಅಲರ್ಟ್ ಆಗಿರ್ತಾರೆ, ಬಟ್ ಅದು ಲೆವೆಲ್ ಸ್ವಲ್ಪ ಕಮ್ಮಿ. ಮತ್ತೆ ಡೀಪ್ ಸೆಡೇಷನ್ಗೆ ಹೋದಾಗ ಓನ್ಲಿ ಯಾವುದು ನೋವಾಗುವ ಒಂದು ಸ್ಟಿಮ್ಯುಲಸ್ ಕೊಟ್ರೆ ಮಾತ್ರ ರೆಸ್ಪಾನ್ಸಿವ್ ಇರ್ತಾರೆ. ಮತ್ತೆ ಜನರಲ್ ಅನಸ್ಥೀಸಿಯಾ OT ಅಲ್ಲಿ ಎಲ್ಲ ಮಾಡುವ ಒಂದು ವಿಧಾನ, ಸರ್ಜರಿಗೆ ಯೂಸ್ ಮಾಡುವುದು ಆ ವಿಧಾನ. ಸೊ ಅದರಲ್ಲಿ ಅವರು ಕಂಪ್ಲೀಟ್ ಪ್ರಜ್ಞೆ ತಪ್ಪಿ ಇರುತ್ತಾರೆ. ಈ ಕಾನ್ಶಿಯಸ್ ಸೆಡೇಷನ್ ನಲ್ಲಿ ಎಷ್ಟು ವಿಧಗಳಿದೆ, ಮತ್ತೆ ನಿಮ್ಮ ವಿಭಾಗದಲ್ಲಿ ಯಾವ ರೀತಿ ಅದನ್ನ ಬಳಸಲಿಕ್ಕೆ ಆಗ್ತದೆ? ಕಾನ್ಶಿಯಸ್ ಸೆಡೇಷನ್ ಅಲ್ಲಿ ನಾನು ಹೇಳಿದಾಗ ಸುಮಾರು ಟೈಪ್ಸ್ ಇರುತ್ತದೆ. ಇದರ್ ಬೇಸ್ಡ್ ಆನ್ ನಾವು ಯಾವ ಔಷಧಿ ಯೂಸ್ ಮಾಡುತ್ತೇವೆ ಅದರಲ್ಲಿ ಸಹ ನಾವು ಡಿವೈಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇದು ಗ್ಯಾಸ್ ಸ್ಟೇಟ್ ಅಲ್ಲಿ ಕೊಟ್ಟಾಗ ನೈಟ್ರಸ್ ಆಕ್ಸೈಡ್ ಸೆಡೇಷನ್ ಅಂತ ಒಂದು ಆಪ್ಷನ್ ಇದೆ. ಅಂದ್ರೆ ಲಾಫಿಂಗ್ ಗ್ಯಾಸ್ ಕೇಳಿರ್ತೀರ ಅಲ್ವಾ, ಲಾಫಿಂಗ್ ಗ್ಯಾಸ್ ಅಂತ ನೈಟ್ರಸ್ ಆಕ್ಸೈಡ್. ಸೊ ಅದನ್ನ ಕೊಟ್ಟು ಮಗುವಿಗೆ ಒಂದು ಆರಾಮಾಗಿ ಟ್ರೀಟ್ಮೆಂಟ್ ಮಾಡುವ ವಿಧಾನ. ಅದು ನಾನು ಹೇಳಿದಾಗ ಮಿನಿಮಲ್ ಟು ಮಾಡರೇಟ್ ಸೆಡೇಷನ್ ಅಲ್ಲಿ ಬರುತ್ತದೆ. ಇದು OPD ಪ್ರೊಸೀಜರ್ ಅಲ್ಲೇ ಮಾಡುವ ಒಂದು ವಿಧಾನ. ಹಾಗೆ ಬೇರೆ ಕೆಲವು ಮದ್ದುಗಳನ್ನು ನಾವು IV ಸೆಡೇಷನ್ ಮೂಲಕ ಸಹ ಕೊಡಬಹುದು. ಮತ್ತೆ ಅದು ಪ್ರೋಗ್ರೆಸ್ ಆದಾಗ ಜನರಲ್ ಅನಸ್ಥೀಸಿಯಾ. ಇದೆಲ್ಲ ನಾವು ಡಿಸೈಡ್ ಮಾಡುವುದು ಮಗುವಿನ ವಯಸ್ಸು, ಅವರಿಗೆ ಎಷ್ಟು ಇನ್ವೇಸಿವ್ ಟ್ರೀಟ್ಮೆಂಟ್ಗಳಿವೆ, ಅವರಲ್ಲಿ ಒಂದು ಚೆಕಪ್ ಮಾಡಿ ಅವರಿಗೆ ಬೇರೆ ಏನಾದರೂ ಅವರ ಔಷಧಿ ತಗೋತಿದ್ದಾರಾ, ಬೇರೆ ಏನಾದರೂ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಎಲ್ಲ ಚೆಕಪ್ ಮಾಡಿ ನಾವು ಯಾವುದಂತ ಅವರಿಗೆ ಸೂಕ್ತವಾದ ವಿಧಾನ ಡಿಸೈಡ್ ಮಾಡಬಹುದು. ಈಗ ಯಾವ ಮಕ್ಕಳಲ್ಲಿ ಕಾನ್ಶಿಯಸ್ ಸೆಡೇಷನ್ ಅನ್ನು ಪರಿಗಣಿಸಬಹುದು, ಇವರಿಗೆ ಮಾಡ್ಬೋದು ಅಂತ? ಇದರ ಇಂಡಿಕೇಶನ್ ಅಂದರೆ ನಾನು ಹೇಳಿದಾಗ ಏಜ್ ವೈಸ್ ನಾವು ನೋಡ್ಬೋದು. ಕೆಲವು ಮಕ್ಕಳಿಗೆ ನಾವು ಹೇಳಿದ ಮಾತು ಅರ್ಥ ಆಗದೆ ಇರಬಹುದು, ಅಂದರೆ ವಯಸ್ಸು ತುಂಬ ಚಿಕ್ಕದಾಗಿರುತ್ತದೆ. ಅವರಿಗೆ ಟ್ರೀಟ್ಮೆಂಟ್ ಬಗ್ಗೆ ಇಲ್ಲ, ಇದು ಯಾಕೆ ಮಾಡಬೇಕು ಅಂತ ಅವರಿಗೆ ಅರ್ಥ ಮಾಡಿಸುವುದು ಸ್ವಲ್ಪ ಕಷ್ಟ ಇರುತ್ತದೆ. ಸೊ ಈ ಸಂದರ್ಭದಲ್ಲಿ ಯೂಸ್ ಮಾಡಬಹುದು ಸೆಡೇಷನ್ ಅನ್ನು. ಇಲ್ಲದಿದ್ದರೆ ತುಂಬ ನಾನು ಹೇಳಿದಾಗ ಇನ್ವೇಸಿವ್ ಟ್ರೀಟ್ಮೆಂಟ್ಸ್, ಸುಮಾರು ಟ್ರೀಟ್ಮೆಂಟ್ಸ್ಗಳಿರುವಾಗ ಮತ್ತೆ ಅವರಿಗೆ ಸ್ವಲ್ಪ ನೋವಾಗುವ ಟ್ರೀಟ್ಮೆಂಟ್ ಇದೆ ಅಂತ ನಮಗೆ ಅನಿಸಿದರೆ ಅವರಿಗೆ ಒಂದು ಫಿಯರ್ಲೆಸ್ ಮತ್ತೆ ಚೆನ್ನಾಗಿರುವ ರೀತಿಯಲ್ಲಿ ಮಾಡೋದು ಬೆಟರ್. ಬಿಕಾಸ್ ಅವರ ಮನಸ್ಸಿಗೆ ಅದು ಉಳಿಯುತ್ತದೆ ಟ್ರೀಟ್ಮೆಂಟ್ ಹೇಗೆ ಇತ್ತು ಅಂತ. ಸೊ ಅವರು ಲೈಫ್ ಲಾಂಗ್ ಈ ಭಯದಿಂದ ಇರುವ ಬದಲು ಒಂದು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಲ್ಲಿಸಿದರೆ ಇದು ಒಳ್ಳೆಯ ಆಪ್ಷನ್. ಡಾಕ್ಟರ್, ಈಗ ಅದೇ ರೀತಿ ಕಾನ್ಶಿಯಸ್ ಸೆಡೇಷನ್ ಅನ್ನುವಂಥದ್ದು ಮಕ್ಕಳಲ್ಲಿ ಸೇಫ್ ಅಂತಂದ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ತುಂಬಾ ಪೇರೆಂಟ್ಸ್ಗಳಿಗೆ ಭಯ ಇರುತ್ತೆ, ಏನೋ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ತೊಂದರೆ ಆಗುತ್ತೆ ಅಂತ. ನಿಮ್ಮ ಪ್ರಕಾರ ಅದು ಸೇಫಾ? ಇದನ್ನು ನಾವು ಮೊದಲಾಗಿ ಪೇಷಂಟಿನ ನಾವು ಫಿಟ್ನೆಸ್ ಅಂತ ನಾವು ವೈದ್ಯಕೀಯ ತಂಡದಿಂದ ಫಿಟ್ನೆಸ್ ಅಂತ ನಾವು ತಗೋತೇವೆ. ಸೊ ಅದರಲ್ಲಿ ಮಗುವಿಗೆ ಏನಾದರೂ ಬೇರೆ ತೊಂದರೆ ಇದೆಯಾ ಅಂತ ನೋಡಿ ನಾವು ಮಾಡಬೇಕಾಗುತ್ತದೆ. ಮತ್ತೆ ನಮ್ಮ ವೈದ್ಯಕೀಯ ತಂಡದಲ್ಲಿ ಮಾನಿಟರಿಂಗ್ ಮಾಡಿ ನಾವು ಒಂದು ಸೇಫ್ ಮತ್ತೆ ಎಫೆಕ್ಟಿವ್ ವೇ ಅಲ್ಲಿ ಈ ಟ್ರೀಟ್ಮೆಂಟ್ ಮಾಡಿದಾಗ ಇದು 100% ಸೇಫ್ ಅಂತ ನಾನು ತೊಂದರೆ ಆಗುದಿಲ್ಲ. ಬಿಕಾಸ್ ನಾವೆಲ್ಲ ಚೆಕಪ್, ಮಾನಿಟರಿಂಗ್ ಇದೆಲ್ಲ ಜೊತೆಯಲ್ಲಿ ಮಾಡಿದಾಗ ಇದು ಒಂದು ಎಫೆಕ್ಟಿವ್ ಅಂಡ್ ಸೇಫ್ ರೀತಿಯಲ್ಲಿ ಮಾಡಬಹುದು. ಈಗ ಕಾನ್ಶಿಯಸ್ ಸೆಡೇಷನ್ ಮತ್ತೆ ಜನರಲ್ ಅನಸ್ಥೇಷಿಯಾ ಸೇಮ್ ಅಥವಾ ಏನು ಡಿಫ್ರೆನ್ಸ್ ಏನಾದರೂ ಇದೆಯಾ? ಇದರಲ್ಲಿ ಇದು ಮೇನ್ಲಿ ಲೆವೆಲ್ಸ್ ಆಫ್ ಸೆಡೇಷನ್ ಅಲ್ಲಿ ಕಾನ್ಶಿಯಸ್ ಸೆಡೇಷನ್ ಮೊದಲನೆಯ ಒಂದು ಕಡಿಮೆ ರೀತಿಯಲ್ಲಿ ನಾವು ಇದು ಔಷಧಿಯನ್ನು ಕೊಟ್ಟರೆ ಮಿನಿಮಲ್ ಆರ್ ಮಾಡರೇಟ್ ಆಗಿ ಕಾನ್ಶಿಯಸ್ ಸೆಡೇಷನ್ ಅಂತೇವೆ. ಅಂದರೆ ಮಗುವು ಅಲರ್ಟ್ ಆಗಿರುತ್ತೆ.
ಜನರಲ್ ಅನಸ್ತೇಸಿಯಾ ಒಂದು ಡೀಪ್ ಲೆವೆಲ್ ಆಫ್ ಸೆಡೇಷನ್ ಅಲ್ಲಿ ಬರುತ್ತದೆ. ಸೊ ಅದು ಯೂಶಲಿ ಆಪರೇಷನ್ಸ್ ಅಲ್ಲಿ ನೀವು ನೋಡಿರ್ತೀರ ಅಲ್ವಾ, ಆವಾಗ ಕೊಡುವುದು ಜನರಲ್ ಅನಸ್ತೇಸಿಯಾ. ಸೊ ಅಡ್ಮಿಷನ್ ರಿಕ್ವೈರ್ಮೆಂಟ್ ಜನರಲ್ ಅನಸ್ತೇಸಿಯಾಗೆ ಇರುತ್ತೆ. ನೈಟ್ರಸ್ ಆಕ್ಸೈಡ್ ಸೆಡೇಷನ್ ಅಲ್ಲಿ OPD ಪ್ರೊಸೀಜರ್ ಆಗಿ ಮಾಡಿ ಅವರು ಮನೆಗೆ ಹೋಗಬಹುದು. ಈಗ ಸೆಡೇಷನ್ ನಂತರ ಮಕ್ಕಳಲ್ಲಿ ಯಾವ ರೀತಿ ತೊಂದರೆ ಆಗಲ್ಲ ಅಂತ ನೀವು ಹೇಳಿದ್ರಿ. ಅದೇ ರೀತಿ ಈಗ ಸ್ಪೆಷಲ್ ಮಕ್ಕಳು ಇರ್ತಾರೆ, ಅಂತ ಮಕ್ಕಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ, ಡೆಂಟಲ್ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀರಾ, ಅದು ನಿಮ್ಗೆ ಇನ್ನೂ ಚಾಲೆಂಜ್ ಜಾಸ್ತಿ ಆಗುತ್ತೆ. ಹೌದು, ಸ್ಪೆಷಲ್ ನೀಡ್ಸ್ ಅಥವಾ ಸ್ಪೆಷಲ್ ಚಿಲ್ಡ್ರನ್ ಅಲ್ಲಿ ಈ ದಂತ ಸಮಸ್ಯೆ ಸುಮಾರು ಇರುತ್ತದೆ. ಬಿಕಾಸ್ ಅವರು ಅದು ನೆಗ್ಲೆಕ್ಟ್ ಆಗಿರುತ್ತದೆ ಅಥವಾ ಅವರಿಗೆ ಬ್ರಷಿಂಗ್ ಕಷ್ಟ ಆಗಿರುತ್ತದೆ. ಸೊ ಇವರಲ್ಲಿ ಇದು ಒಂದು ಹೈ ರಿಕ್ವೈರ್ಮೆಂಟ್ ಆಗಿರುತ್ತದೆ. ಮತ್ತೆ ಅವರಿಗೆ ಸಹ ಕೆಲವರಿಗೆ IQ ಲೆವೆಲ್ಸ್ ಕಡಿಮೆ ಇರುವುದರಿಂದ ಅವರಿಗೆ ಅರ್ಥ ಮಾಡಿಸುವುದು ಸಹ ಒಂದು ಕಷ್ಟದ ಪ್ರೊಸೆಸ್ ಇರುತ್ತದೆ. ಸೊ ಇವರಲ್ಲಿ ನಾವು ಫಸ್ಟಿಗೆ ಅವರು ಯಾವ ಔಷಧಿ ತಗೋತಿದ್ದಾರೆ, ಯಾವ ಕಂಡೀಷನ್ ಇರ್ತಾರೆ, ಅದರ ಡೆಪ್ತ್ ಏನು, ಅವರು ಸಿವಿಯರ್ ಕಂಡೀಷನ್ ಇದೆಯಾ, ಅವರಿಗೆ ಏನಾಗಿದೆ ಅಂತ ನಾವು ಒಂದು ಜನರಲ್ ಚೆಕಪ್ ಮಾಡಿ ಮತ್ತೆ ನಮ್ಮ ತಂಡದಿಂದ ನಾವು ಸೇಫ್ ಆಗಿ ಮಾನಿಟರಿಂಗ್ ಮಾಡಿ ಯಾವ ಸೆಡೇಷನ್ ಅನ್ನು ಅವರಿಗೆ ಕೊಡಬೇಕಂತ ನಾವು ನೋಡಿ ಅದು ಆರೈಕೆ ಮಾಡುತ್ತೇವೆ. ಮತ್ತೆ ಅವರ ಡೆಂಟಲ್ ನೀಡ್ಸ್, ಅವರಿಗೆ ಎಷ್ಟು ಹಲ್ಲು ಹುಳ್ಕಾಗಿದೆ, ಅದರಲ್ಲಿ ಯಾವ ಟ್ರೀಟ್ಮೆಂಟ್ ಸಲ್ಲಿಸಬೇಕು ಅಂತ ಅದೆಲ್ಲ ನಾವು ಕನ್ಸಿಡರ್ ಮಾಡಿ ಟ್ರೀಟ್ಮೆಂಟ್ ಪ್ಲಾನ್ ಅನ್ನ ಡಿಸೈಡ್ ಮಾಡ್ಬೋದು. ಈಗ ಮಕ್ಕಳಲ್ಲಿ ಯಾವುದೇ ರೀತಿ ಒಂದು ದಂತ ಸಮಸ್ಯೆ ಅಂದ್ರೆ ಯಾವುದೇ ರೀತಿ ಹಲ್ಲಿನ ಸಮಸ್ಯೆ ಬರಬಾರ್ದು ಅಥವಾ ಅದು ಸೇಫ್ ಆಗಿರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ, ಎಷ್ಟನೇ ವಯಸ್ಸಿನಿಂದ ಮಕ್ಕಳಲ್ಲಿ ಯಾವ ರೀತಿ ಒಂದು ಅಭ್ಯಾಸಗಳು ಈ ಎಲ್ಲ ತೊಂದರೆಗಳನ್ನ ಕಡಿಮೆ ಮಾಡ್ಬೋದು? ಮೇನ್ಲಿ ಇದು ಡೆಂಟಲ್ ಹುಳುಕು ಅಥವಾ ಡಿಕೆ ಕೆಲವು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ನಾವು ಸಲ್ಲಿಸುವ ಊಟ, ಅದರ ಫ್ರೀಕ್ವೆನ್ಸಿ, ಅಂದರೆ ಊಟದ ಟೈಮ್ ಬಿಟ್ಟು ಅದರ ಮಧ್ಯೆ ಫ್ರೀಕ್ವೆಂಟ್ ಸ್ನ್ಯಾಕಿಂಗ್, ಇದು ಇವಾಗ ಬಹಳ ಕಾಮನ್ ಆಗಿದೆ. ಮತ್ತೆ ಜಂಕ್ ಫುಡ್ ಅವೈಲಬಿಲಿಟಿ, ಶುಗರ್ಸ್, ಇವೆಲ್ಲ ಒಂದು ಫ್ಯಾಕ್ಟರ್ ಆಗಿರುತ್ತದೆ. ಇದರ ಕಂಟ್ರೋಲ್ ಪ್ಲಸ್ ಓರಲ್ ಹೈಜೀನ್ ಮೆಷರ್ಸ್, ಅಂದರೆ ನಮ್ಮ ಬ್ರಷಿಂಗ್, ನೈಟ್ ಟೈಮ್ ಬ್ರಷಿಂಗ್ ಅಥವಾ ಊಟದ ಮೇಲೆ ನಾವು ಬಾಯಿ ಮುಕ್ಕಳಿಸುವುದು, ಈ ಫ್ಯಾಕ್ಟರ್ಸ್ ಮೇಲೆ ಬಾಯಿಯ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಓಕೆ, ಅದೇ ರೀತಿ ಈಗ ಮಕ್ಕಳಿಗೆ ಇದಂತ ವೈದ್ಯರ ಹತ್ರ ಹೋಗ್ಬೇಕಾದ್ರೆ ನಾರ್ಮಲ್ ನಾವು ಬೇರೆ ದೊಡ್ಡವರಿಗೆ ಹೋಗೋ ಡಾಕ್ಟರ್ನ ಅಥವಾ ಮಕ್ಕಳಿಗೆ ಅಂತಲೇ ಬೇರೆ ಏನಾದ್ರು ಸ್ಪೆಷಲಿಸ್ಟ್ಗಳು ಇರ್ತಾರ ಅಂತ? ಹೌದು, ಇದು ಪೀಡಿಯಾಟ್ರಿಕ್ ಡೆಂಟಲ್ ಸ್ಪೆಷಾಲಿಟಿ ಇದೆ ಮಕ್ಕಳಿಗೋಸ್ಕರ. ಮಕ್ಕಳನ್ನ ಮಾತ್ರ ಟ್ರೀಟ್ಮೆಂಟ್ ಕೊಡುವಂಥದ್ದು, ಅವರಿಗೆ ಬೇಕಾದಂತ ಫೆಸಿಲಿಟಿ ಅಲ್ಲಿ ಇರುತ್ತೆ ಅಂತ? ಎಸ್, ಮಕ್ಕಳಿಗೆ ಒಂದು ಸೆಪರೇಟ್ ಬ್ರಾಂಚ್ ಇದೆ ಡೆಂಟಿಸ್ಟ್ರಿಯಲ್ಲಿ, ಇದು ಮಕ್ಕಳ ದಂತ ವಿಭಾಗ. ಸೊ ಇದರಲ್ಲಿ ನಾನು ಹೇಳಿದಾಗ ಇದು ಹಲ್ಲಿನ ಟ್ರೀಟ್ಮೆಂಟ್ ಬೇರೆ ಇರುತ್ತದೆ, ಪರ್ಮನೆಂಟ್ ಹಲ್ಲು ಇಂದ. ಮತ್ತೆ ಮಕ್ಕಳಲ್ಲಿ ಬೇರೆ ಬೇರೆ ಹುಳ್ಕಲ್ಲು, ಅವರ ಸೈಕಲಾಜಿಕಲಿ ಅಂಡರ್ಸ್ಟ್ಯಾಂಡ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಸಲ್ಲಿಸುವುದು, ಇದೆಲ್ಲ ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿಯಲ್ಲಿ ಇರುತ್ತದೆ. ಮತ್ತೆ ಅವರ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಅವರ ಬಾಯಿಯ ಗ್ರೋತ್ ಅಥವಾ ಹಲ್ಲಿನ ಗ್ರೋತ್, ಅದೆಲ್ಲ ನೋಡಿ ಮಾಡುವುದು ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿಯಲ್ಲಿ ಬರುತ್ತದೆ. ಮೇಡಮ್, ಈಗ ನಿಮ್ಮ ಫಾದರ್ ಮೂಲದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಗಳು ಮಕ್ಕಳಿಗೆ ಸಿಗ್ತಾ ಇದೆ? ಒಂದು ಡೆಂಟಲ್ ಸ್ಪೆಷಲಿಸ್ಟ್ ಯಾವ ರೀತಿ ಆಗಿದ್ದಾರೆ? ಅದೇ ನಾವು ಮಕ್ಕಳಲ್ಲಿ ನೋಡಿ ಇದೆಲ್ಲ ಹೇಳಿದ ಟ್ರೀಟ್ಮೆಂಟ್ಸ್ ಅವೈಲಬಲ್ ಉಂಟು. ಸೊ ಮಕ್ಕಳಿಗೆ ಬೇಕಾದ ಫಿಲ್ಲಿಂಗ್ಸ್ ಅಥವಾ ಹಲ್ಲಿಗೆ ರೂಟ್ ಕೆನಾಲ್ಸ್ ಇರಲಿ ಅಥವಾ ಅವರ ಪರ್ಮನೆಂಟ್ ಹಲ್ಲದು ಟ್ರೀಟ್ಮೆಂಟ್ ಸಹ 6 ವರ್ಷಕ್ಕೆ ಪರ್ಮನೆಂಟ್ ಹಲ್ಲು ಸಹ ಬರುತ್ತೆ. ಸೊ ಮಕ್ಕಳು ಮಿಕ್ಸ್ಡ್ ಸ್ಟೇಜ್ ಅಲ್ಲಿ ಇರ್ತಾರೆ, ಆವಾಗ ಏನು ಟ್ರೀಟ್ಮೆಂಟ್ ಮಾಡಬೇಕು, ಅಥವಾ ಹಲ್ಲು ಅವರಿಗೆ ಆಚೆ ಈಚೆ ಇದ್ದು ಅಥವಾ ಜಾ ಗ್ರೋತ್ ಪ್ರಾಬ್ಲಮ್ಸ್ ಇದ್ರೆ, ಸೊ ಇದೆಲ್ಲ ಟ್ರೀಟ್ಮೆಂಟ್ ನಾವು ಸಲ್ಲಿಸುತ್ತೇವೆ. ಅದು ಬಿಟ್ಟು ಸೆಡೇಷನ್ ಆಪ್ಷನ್ಸ್ ಉಂಟು. ಮತ್ತೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಆಗಿ IV ಸೆಡೇಷನ್ ಮತ್ತೆ ಜನರಲ್ ಅನಸ್ತೇಸಿಯಾ ಆಪ್ಷನ್ಸ್ ಸಹ ನೀಡುತ್ತೇವೆ. ಡಾಕ್ಟ್ರಿಗೆ ಕೊನೆಯದಾಗಿ ಪೇರೆಂಟ್ಸಿಗೆ ಏನು ಕಿವಿ ಮಾತು ಹೇಳ್ತೀರಿ, ಏನು ಸಂದೇಶ ಕೊಡ್ತೀರಿ ಅಂತ? ಸಣ್ಣ ಸಣ್ಣ ಮಕ್ಕಳಿರುವಂಥ ಪೇರೆಂಟ್ಸ್ಗಳು ತುಂಬ ಟೆನ್ಷನ್ ಆಗಿರ್ತಾರೆ, ಮಕ್ಕಳನ್ನು ಯಾವ ರೀತಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಮಕ್ಕಳಲ್ಲಿ ಹಲ್ಲಿನ ಸಮಸ್ಯೆ ಇದೆ ಅಥವಾ ಹುಳುಕಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಇವ್ರ ಮಕ್ಕಳು ಸಹಕಾರ ಕೊಡ್ತಾರಾ ಇಲ್ವಾ, ಭಯ ಪಡ್ತಾರೋ ಅನ್ನೋ ಟೆನ್ಷನ್ಗಳು ತುಂಬ ಇರುತ್ತೆ, ಅಂಥವ್ರಿಗೆ ಏನು ಹೇಳ್ತೀರಾ? ಕೊನೆಯದಾಗಿ ಮಕ್ಕಳ ಈ ಭಯ ಮತ್ತೆ ಡೆಂಟಲ್ ಆಂಗ್ಸೈಟಿ ತುಂಬ ಕಾಮನ್ ಆಗಿರುವ ಪ್ರಾಬ್ಲಮ್. ಸೊ ಇದರಿಂದ ಅವರ ಬಾಯಿಯ ಹೆಲ್ತ್ಗೆ ಪ್ರಾಬ್ಲಮ್ ಯಾವಾಗಲೂ ಬರಬಾರದು. ಸೊ ನಾನು ಹೇಳ್ದಾಗೆ ಇದು ವೇರಿಯಸ್ ವಿಧಾನಗಳಿದೆ ಮಕ್ಕಳಲ್ಲಿ. ನಾವು ಈವನ್ ಭಯ ಇದ್ರೂ ಸಹ ನಾವು ಟ್ರೀಟ್ಮೆಂಟ್ ಸಲ್ಲಿಸುವ
ವೇರಿಯಸ್ ಆಪ್ಷನ್ಸ್ ಇದೆ ಇವಾಗ. ಸೊ ಅದನ್ನು ನಿಗ್ಲೆಕ್ಟ್ ಮಾಡಬಾರದು ಅಂತ ಹೇಳಲು ಇಷ್ಟಪಡುತ್ತೇನೆ. ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಕ್ಕಳಲ್ಲಿರುವಂತಹ ದಂತ ಸಮಸ್ಯೆಗಳು ಮತ್ತು ಅದಕ್ಕೆ ಆಗುವಂಥ ಕಾರಣಗಳಿರ್ಬೋದು, ಅದರ ಪರಿಹಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.